ನನ್ನ ಗಂಡ ಮಾತ್ರ ದುಡಿತಾರೆ, ನನ್ನ ಗಂಡ ನನಗೆ 1 ರೂಪಾಯಿ ಖರ್ಚಿಗೆ ಹಣನೇ ಕೊಡೋದಿಲ್ಲ, ಮನೆ ಸಾಲ ಉಂಟು, ಅದು ಉಂಟು, ಇದು ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ನೀವು ಜೀವನ ಪರ್ಯಂತ ಉಂಟು ಅಂತ ಹೇಳ್ಕೊಂಡೇ ಹೇಳ್ತಾ ಕೂತ್ಕೊಳ್ಬೇಕು ಆಯಿತಾ. ಆಮೇಲೆ ಎಂತ ಸಹ ಇರುವುದಿಲ್ಲ. ನಮಸ್ತೆ ಫ್ರೆಂಡ್ಸ್, ಇಷ್ಟು ದಿವಸ ನಾನು ದೇವರ ಪೂಜೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ. ಇವತ್ತುಂಟಲ್ಲ, ಚಿನ್ನ ತಗೊಳ್ಬೇಕಾದ್ರೆ ಹೇಗೆ ತಗೊಳ್ಬೇಕು, ಯಾವ ರೀತಿ ತಗೊಳ್ಬೇಕು, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಚಿನ್ನ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ಯಾಕಂತ ಹೇಳಿದರೆ ಇವಾಗ 10 ಗ್ರಾಮ್ಗೆ 1 ಲಕ್ಷದ ಮೇಲೆ ಹೋಗಿದೆ ಚಿನ್ನದ ಬೆಲೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಚಿನ್ನ ತಗೊಳ್ಳೋದು ತುಂಬ ಕಷ್ಟ ಇದೆ. ನಿಮಗೆ ಸುಲಭದಲ್ಲಿ ಹಣ ಉಳಿತಾಯ ಮಾಡಿ ಚಿನ್ನ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಮತ್ತು ನಾನು ಹೇಳೋದು ಏನಂತ ಹೇಳಿದರೆ, ಮನೆಯಲ್ಲಿ ಒಂದು ಹೆಣ್ಣು ಮಗು ಇದೆ ಅಂತ ಹೇಳ್ಕೊಂಡಾದರೆ, ಅದು ಚಿಕ್ಕ ಮಗುವಾಗಿರಲಿ ದೊಡ್ಡ ಮಗುವಾಗಿರಲಿ, ಒಂದು ಕುತ್ತಿಗೆಗೆ, ಕೈಗೆ, ಕಾಲಿಗೆ ಮತ್ತು ಕೈ ಬೆರಳಿಗೆ ಏನಾದರೂ ಒಂದು ಪುಟ್ಟದಾದರೂ ಕೂಡ ಪರವಾಗಿಲ್ಲ ಆಯಿತಾ, ಏನಾದರೂ ಒಂದು ಚಿನ್ನದ್ದು ಇರಬೇಕು ಅಂತ ಹೇಳ್ಕೊಂಡು ನನ್ನ ಆಸೆ. ಪ್ರತಿಯೊಬ್ಬ ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಇರಬೇಕು ಅಂತ ನಾನು ಕೂಡ ದೇವರ ಹತ್ರ ಬೇಡ್ಕೊಳ್ತೇನೆ. ಏನಂದರೆ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದೆ ಅಂತ ಹೇಳಿದ್ರೆ ಎಲ್ಲ ಹೆಣ್ಣು ಮಕ್ಕಳ ಕುತ್ತಿಗೆಯಲ್ಲಿ ಕೂಡ ಬಂಗಾರದ ಚೈನ್ ಇರಬೇಕು, ಬಂಗಾರದ ಬಳೆ ಇರಬೇಕು, ಇದು ಕಾಲ್ಗೆಜ್ಜೆ ಬಂಗಾರ ಸೊಂಟದಿಂದ ಕೆಳಗಡೆ ಹಾಕ್ಲಿಕ್ಕಿಲ್ಲಲ್ಲ, ಆ ಕಾರಣ ಬೆಳ್ಳಿದೆ ಇದು ಗೆಜ್ಜೆ ಇರಲಿ, ಮತ್ತು ಒಂದು ಜೊತೆ ಜುಮ್ಕಿ ಅಷ್ಟಾದರೂ ದೇವರು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಕೊಡಲಿ ಅಂತ ಹೇಳ್ಕೊಂಡು. ಆಗನೇ ಹೇಳಿದೆ ಏನಂತ ಹೇಳಿದರೆ, ಬಂಗಾರದ ರೇಟ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಮುಟ್ಟುವ ಹಾಗೆ ಇಲ್ಲ, ಅಷ್ಟು ರೇಟ್ ಆಗಿದೆ. ಹಿಂದೆ ಎಲ್ಲ ಚಿನ್ನ ಮಾಡಿಟ್ಟವರು ಇವಾಗ ಬುದ್ಧಿವಂತರು. ಏನಂತ ಹೇಳಿದರೆ, ಚಿನ್ನದ ರೇಟ್ ಉಂಟಲ್ಲ, ಆ ರೇಟ್ಗೂ ಈ ರೇಟ್ಗೂ ತುಂಬ ವ್ಯತ್ಯಾಸ ಉಂಟು. ಇವಾಗಿನ ರೇಟ್ಗೂ ಎಷ್ಟು ಡಿಫರೆನ್ಸ್ ಉಂಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತದೆ, ನಾನು ಹೇಳಬೇಕಂತ ಇಲ್ಲ. ಅದು ಹೋಗಲಿ ಬಿಡಿ. ಇವಾಗ ನಿಮಗೆ ಚಿನ್ನ ತಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು, ಆದರೆ ಚಿನ್ನ ತಗೊಳ್ಳಿಕ್ಕೆ ಕಷ್ಟ, ಹಣ ಇಲ್ಲ. ಇವಾಗ ನಮಗೆ ಹಣ ಬೇಕು ಚಿನ್ನ ತಗೊಳ್ಳಿಕ್ಕೆ. ಸಾಲ ಮಾಡಿ ಅಂತೂ ನಾವು ಚಿನ್ನ ತಗೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ, ಸಾಲ ಮಾಡಿ ತುಪ್ಪ ತಿನ್ನಬಾರ್ದು ಅಂತ ಹೇಳ್ಕೊಂಡು ನಾನು ಹೇಳೋದು. ಸಾಲ ಮಾಡಿ ತುಪ್ಪ ತಿನ್ಬೇಡಿ, ತುಪ್ಪ ತಿನ್ನುವ ಯೋಗ ಕೊಡ್ತಾನೆ ದೇವರು, ಆವಾಗನೇ ತುಪ್ಪ ತಿನ್ನುವ. ಸಾಲ ಮಾಡಿಕೊಂಡು ತುಪ್ಪ ತಿನ್ನೋದು ಬೇಡ. ನಿಮಗೆ ಎಷ್ಟು ಸ್ಯಾಲ್ರಿ ಬರ್ತದೆ ನೋಡಿ, ನಿಮ್ಮ ಹತ್ರ ನಿಮ್ಮ ಗಂಡಂಗಾಗಲಿ ನಿಮಗೆ ಎಷ್ಟು ಹಣ ಬರ್ತದೆ ನೋಡಿ, ಆ ಹಣವನ್ನೇ ನೀವು ಜೋಪಾನ ಮಾಡಿಟ್ಕೊಂಡು ಚಿನ್ನ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಇವತ್ತು ನಾನು ನಿಮಗೆ ಐಡಿಯಾ ಹೇಳಿಕೊಡ್ತೇನೆ. ನಾನು ಹೇಳಿದ ಹಾಗೆ ಮಾಡಿದರೆ ಖಂಡಿತ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ಆದರೂ ಚಿನ್ನ ತಗೊಳ್ಳುವಂತಹ ಯೋಗ ಬರುತ್ತೆ. ಅಂದರೆ ದೇವರು ಕೊಡ್ತಾರೆ, ನಾವು ಅದನ್ನು ಉಳಿಸ್ಕೊಳ್ಳೋದಿಲ್ಲ. ದೇವರು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ, ಒಬ್ಬರಿಗೆ ಮೇಲೆ ಒಬ್ಬರಿಗೆ ಕೆಳಗೆ ಮಾಡೋದಿಲ್ಲ. ಆದರೆ ಅದನ್ನು ನಮಗೆ ಉಳಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ಚಿನ್ನ ತಗೊಳ್ಳಿಕ್ಕೆ ಕಷ್ಟ ಆಗ್ತಾ ಇರ್ತದೆ. ಯಾಕೆ ಅಂತ ಕೂಡ ನಾನು ಹೇಳ್ತೇನೆ, ನಮಗೆ ಉಳಿಸ್ಕೊಳ್ಳಿಕ್ಕೆ ಯಾಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು. ಈಗ ನೀವು ಚಿನ್ನ ತಗೊಳ್ಬೇಕಾದ್ರೆ ನೀವು ಫಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು, ನಾನು ಈ ವರ್ಷ ಅಥವಾ ಈ ವರ್ಷ ಆಗಿದ್ದರೆ ಮುಂದಿನ ವರ್ಷ ಆದರೂ ಚಿನ್ನ ತಗೊಳ್ಳೇಬೇಕು, ಏನೇ ಆಗಲಿ ನಾನು ತಗೊಳ್ಳೇಬೇಕು. ಒಂದು ಚೈನು ಅಥವಾ ಏನಾದರೂ ಒಂದು ಪುಟ್ಟದ ಒಂದು ಕಿವಿದು ಜುಮ್ಕಿನೋ ಏನಾದರೂ ತಗೊಳ್ಬೇಕು ಅಂತ ಹೇಳ್ಕೊಂಡು ನೀವು ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಆದ ನಂತರ ನಾನು ಹೇಳಿದ ಇದು ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದರೆ, ನಿಮ್ಮ ಮೈಂಡ್ ಫಸ್ಟು ನಿಮಗೆ ಸರಿಯಾಗಿರಬೇಕು. ನಿಮ್ಮದು ಅಂದರೆ ನಮ್ಮ ಮನಸ್ಸಲ್ಲಿ ಬಂದರೆ ಉಂಟಲ್ಲ, ನನಗೆ ಚಿನ್ನ ತಗೊಳ್ಬೇಕು ಅಂತ ಹೇಳ್ಕೊಂಡು ಒಂದು ಸಲ ಮನಸ್ಸು ಬಂದರೆ ನಾವು ಹಣವನ್ನು ಆಚೆ ಈಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಫಸ್ಟ್ ನಿಮ್ಮ ತಲೆಯಲ್ಲಿ ಹಾಕ್ಕೊಳ್ಳಿ, ಏನಂತ ಹೇಳಿದರೆ, ನಾನು ಈ ವರ್ಷ ಅಥವಾ ಮುಂದಿನ ವರ್ಷ ಗ್ಯಾರಂಟಿ ಚಿನ್ನ ತಗೊಳ್ತೀನಿ ಅಂತ ಹೇಳ್ಕೊಂಡು ನೆನೆಸ್ಕೊಳ್ಳಿ. ಇವಾಗ ನಿಮಗೆ ನಾನು ಐಡಿಯಾ ಹೇಳಿಕೊಡ್ತೇನೆ, ನೀವು ಚಿನ್ನ ತಗೊಳ್ಳಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು. ಫಸ್ಟ್ ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ನಿಮ್ಮ ಗಂಡನಿಗೆ ಎಷ್ಟು ಸಂಬಳ ಉಂಟು ಅಂತ ಹೇಳ್ಕೊಂಡು ನೀವು ನಿಮ್ಮ ಗಂಡನ ಹತ್ರ ಕೇಳಲೇಬೇಕು ಆಯಿತಾ. ಕೆಲವು ಗಂಡಸರು ಹೇಳೋದಿಲ್ಲ, ಬೇಕಾ ಬಿಟ್ಟು ಖರ್ಚು ಮಾಡ್ತಾರೆ ಆಯಿತಾ. ಇಲ್ಲಿ ಹೋಗೋದು, ಅಲ್ಲಿ ಖರ್ಚು ಮಾಡೋದು, ಇಲ್ಲಿ ಖರ್ಚು ಮಾಡೋದು ಮಾಡ್ತಾ ಇರ್ತಾರೆ. ಆ ಕಾರಣಕ್ಕೆ ನೀವೇನು ಮಾಡಿ, ಫಸ್ಟ್ ನಿಮ್ಮ ಗಂಡನಿಗೆ ಎಷ್ಟು ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ಕೇಳಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಪ್ರತಿ ತಿಂಗಳು ನೀವೇನು ಮಾಡಬೇಕು ಅಂತ ಹೇಳಿದರೆ, ಲೆಕ್ಕಾಚಾರ ಬರೆದು ಇಟ್ಕೊಳ್ಳೇಬೇಕು. ನೀವು ಒಳ್ಳೆಯ ಗೃಹಿಣಿ ಆಗಿದ್ದರೆ, ಮನೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕಾದ್ರೆ ನಿಮಗೆ ಲೆಕ್ಕಾಚಾರ ಇದ್ದರೆ ಮಾತ್ರ ನಿಮ್ಮ ಮನೆ ಮುಂದೆ ಬರಲಿಕ್ಕೆ ಸಾಧ್ಯ. ಲೆಕ್ಕಾಚಾರದ ಇಲ್ಲದ ಜೀವನ ಮಾಡಿದರೆ ಉಂಟಲ್ಲ, ನಿಮಗೆ ಏನು ಮಾಡಿದರೂ ಕೂಡ ಚಿನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದು ಇವಾಗಿನ ರೇಟ್ಗಂತೂ ಆಗೋದಿಲ್ಲ. ನೀವೇನು ಮಾಡಿ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಫಸ್ಟು ನಿಮ್ಮ ಗಂಡನ ಹತ್ರ ಸಂಬಳ ಎಷ್ಟು ಕೇಳಿ ನೋಡಿ. ನಾನು ಪ್ರತಿ ತಿಂಗಳು ಬರೆದಿಟ್ಕೊಳ್ತೇನೆ ಆಯಿತಾ. ನನಗೆ ಅಂದರೆ ಎಷ್ಟು ಬೇಕು ಅಂತ ಹೇಳ್ಕೊಂಡು ನಾನು ಪ್ರತಿ ತಿಂಗಳು ಬರೆದಿಟ್ಕೊಳ್ತೇನೆ. ನೀವು ಕೂಡ ಹೀಗೆ ಬರೆದಿಟ್ಕೊಳ್ಬೇಕು ಆಯಿತಾ. ನೋಡಿ, ನಾನು ಸಾಮಾನ್ಯವಾಗಿ ಒಂದು 20,000 ಸಂಬಳ ಇರುವವರು ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ನೀವು ಹಣ ಉಳಿತಾಯ ಮಾಡಬೇಕು, ಒಂದು ವಿಡಿಯೋ ಮುಂಚೆ ಮಾಡಿದ್ದೆ. ನಾನೀಗ ಪುನಃ ಹೇಳಿಕೊಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಿಮಗೆ ಒಡವೆ ಮಾಡಿಸ್ಬೇಕಲ್ಲ, ಆ ಕಾರಣದಿಂದ ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಫಸ್ಟು ಸ್ಯಾಲ್ರಿ, ನಿಮ್ಮ ಗಂಡನಿಗೆ ಎಷ್ಟು ಸ್ಯಾಲ್ರಿ ಬರ್ತದೆ ಅಂತ ಹೇಳ್ಕೊಂಡು ಫಸ್ಟು ಬರೆದಿಟ್ಕೊಳ್ಳಿ ಆಯಿತಾ. ಅದು 20,000 ಆಗಿರ್ಬೋದು, 15,000 ಆಗಿರ್ಬೋದು, 25 ಆಗಿರ್ಬೋದು, 30 ಆಗಿರ್ಬೋದು. ನಿಮ್ಮ ಗಂಡನಿಗೆ ಎಷ್ಟು ಸ್ಯಾಲ್ರಿ ಬರ್ತದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ.
ನಾನು ಇಲ್ಲಿ ಸಾಮಾನ್ಯವಾಗಿ ಅಂದಾಜಲ್ಲಿ ಹಾಕಿಟ್ಟಿದ್ದೆ ಆಯಿತಾ, 20,000 ಅಂತ ಹೇಳ್ಕೊಂಡು. 20,000ಕ್ಕಿಂತ ಜಾಸ್ತಿಯೇ ಸಂಬಳ ತೊಗೊಳ್ತಾರೆ. ಅಂದರೆ ಒಂದು ಫ್ಯಾಮಿಲಿ ಉಂಟು ಅಂತ ಹೇಳಿದರೆ 20,000 ಕಡಿಮೆನೇ ಆಯಿತಾ. ಆದರೂ ಅದಕ್ಕಿಂತಲೂ ಜಾಸ್ತಿ ಸಂಬಳ ತೊಗೊಳ್ತಾರೆ ಈಗಿನ ಅಂದರೆ ಕೆಲಸ ಮಾಡುವವರು. ನೀವೇನು ಮಾಡಬೇಕು ಅಂತೇಳಿದರೆ ಆದಷ್ಟು ಉಂಟಲ್ಲ 5,000 ಒಳಗಡೆಯೇ ಇರುವ ಮನೆಯನ್ನೇ ನೀವು ಬಾಡಿಗೆ ಮನೆ ತೊಗೊಳ್ಬೇಕು. ನಿಮಗೆ ಚಿನ್ನ ತೊಗೊಳ್ಳಿಕ್ಕೆ ಆಸೆ ಇದ್ದರೆ ಮಾತ್ರ ಆಯಿತಾ. ನಿಮಗೆ ಚಿನ್ನ ತೊಗೊಳ್ಳಿಕ್ಕೆ ಆಸೆ ಇಲ್ಲ, ನಮ್ಮದು ಮನೆ ದೊಡ್ಡದಿರಬೇಕು, ನೋಡುವವರ ಕಣ್ಣಿಗೆ ನಾವು ಶ್ರೀಮಂತರ ಥರ ಕಾಣಿಸಬೇಕು ಅಂತ ಹೇಳಿದರೆ ನಿಮ್ಮ ಇಷ್ಟ. ನೀವು ಎಷ್ಟು ರೇಟದು ಬೇಕಾದರೆ ಬಾಡಿಗೆ ಮನೆ ಮಾಡಿಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು ಆಯಿತಾ. ನಿಮಗೆ ಎಷ್ಟು ಸ್ಯಾಲ್ರಿ ಉಂಟು ನೋಡಿ, ಅದ್ರ ಕರೆಕ್ಟಾಗಿ ನಾನು ಇಲ್ಲಿ ಲೆಕ್ಕಾಚಾರ ಹಾಕಿ ಕೊಡ್ತಾ ಇರೋದು ಆಯಿತಾ. ಮನೆ ಉಂಟಲ್ಲ, ಬಾಡಿಗೆ ಮನೆ ಎಷ್ಟು ಚಂದ ಮಾಡಿದರೂ ಕೂಡ ಅದು ನಮ್ಮ ಸ್ವಂತ ಮನೆ ಆಗೋದಿಲ್ಲ ಆಯಿತಾ. ಅದು ಬಾಡಿಗೆ ಮನೆಯೇ. ನೀವು ಯಾರಿಗೂ ತೋರಿಸಿದ್ರೂ ಕೂಡ ಇದು ನನ್ನ ಬಾಡಿಗೆ ಮನೆ ಅಂತ ಹೇಳ್ಕೊಂಡೇ ತೋರಿಸಬೇಕು, ಬಿಟ್ಟರೆ ನನ್ನ ಸ್ವಂತ ಮನೆ ಅಂತ ಹೇಳ್ಕೊಂಡು ಯಾರಿಗೂ ಕೂಡ ತೋರಿಸ್ಲಿಕ್ಕಾಗ್ತಾ. ಆ ಕಾರಣದಿಂದ ದಯವಿಟ್ಟು ಉಂಟಲ್ಲ, ನೀವು ಬಾಡಿಗೆಗೆ ಜಾಸ್ತಿ ಹಣವನ್ನು ಹಾಕಲಿಕ್ಕೆ ಹೋಗಬೇಡಿ. 5,000 ಮನೆ ಸಾಕಾಗ್ತದೆ ಆಯಿತಾ. ಒಂದು ಸಿಂಗಲ್ BHK ಮನೆ ಇವಾಗ ಇದು 5,000 ಮನೆ ಇವಾಗ ಸಾಧಾರಣವಾಗಿ ಸಿಗುವುದಿಲ್ಲ. ಈಗ 7,000 8,000 ಹಾಗೆ ಇರ್ತದೆ. ಆದರೆ ಈ ಸ್ಯಾಲರಿ ಬರ್ತಾಯಿದ್ರೆ ಅಂದರೆ ನಿಮಗೆ 20,000 ಸಂಬಳ ಬರ್ತಾಯಿದ್ರೆ ನೀವು 5,000 ಮಾಡಬೇಕು. ನಿಮಗೆ 40,000 ಸಂಬಳ ಬರ್ತದೆ ತಿಂಗಳಿಗೆ ಅಂತ ಹೇಳಿದರೆ ನೀವು ಬೇಕಾದರೆ ಒಂದು 7,000 8,000 ಮನೆ ಮಾಡಿದರೂ ಕೂಡ ಪರವಾಗಿಲ್ಲ. ಯಾಕಂದರೆ ನಿಮ್ಮ ಸಂಬಳಕ್ಕೆ ಕರೆಕ್ಟಾಗಿರಬೇಕು. ಇವಾಗ ಗ್ರೋಸರಿ ಮನೆಗೆ ದಿನಸಿ ಕೂಡ ಹಾಗೆ. ನಾನು ಏನು ಹೇಳೋದಂತ ಹೇಳಿದರೆ ಚಿಲ್ಲರೆ ಬರುವ ಬದಲು ಅಂದರೆ ದಿನ ಹೋಗಿ ಇದು ದಿನಸಿ ತೊಗೊಂಡು ಬರುವ ಬದಲು ಪ್ರತಿ ತಿಂಗಳು ಒಂದೇ ಸಲಕ್ಕೆ ನೀವು ಒಂದು ಬರಿಬೇಕು. ಒಂದು ತಿಂಗಳಿಗೆ ನಿಮಗೆ ಎಷ್ಟು ಖರ್ಚು ದಿನಸಿ ಬೇಕು ಅಂತ ಹೇಳ್ಕೊಂಡು ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಆಯಿತಾ. ಆ ಕಾರಣದಿಂದ ನೀವು ಗ್ರೋಸರಿದು ಬರೀಲೇಬೇಕು, ಎಷ್ಟು ತಿಂಗಳಿಗೆ ಎಷ್ಟು ಬೇಕು ಅಂತ ಹೇಳ್ಕೊಂಡು. ಇವಾಗ ಗ್ಯಾಸ್ದು ಉಂಟಲ್ಲ, ಇವಾಗ ಗ್ಯಾಸ್ದು ಏನಾಗಿದೆ ಅಂದರೆ 950 ಆಗಿದೆ, 950,000 ರೂಪಾಯಿ ಆಗಿದೆ. ಇಲ್ಲಿ ನಾನು 850 ಬರೆದಿದ್ದೆ, ಆದರೆ ಇವಾಗ ಗ್ಯಾಸ್ದು ರೇಟ್ ಜಾಸ್ತಿ ಆಗಿದೆ. ಅದು ಒಂದು 100 ರೂಪಾಯಿ ಜಾಸ್ತಿ ಮಾಡಿಕೊಳ್ಳಿ. ಮತ್ತು ಕರೆಂಟ್ ಬಿಲ್ ಕೂಡ ಹಾಗೆ. ಕರೆಂಟ್ ಬಿಲ್ಲು ಈಗ ತುಂಬ ಜನರಿಗೆ ಫ್ರೀ ಸಿಗ್ತಾ ಉಂಟು. ಫ್ರೀ ಸಿಗಲಿಲ್ಲ ಅಂತ ಹೇಳಿದರೂ ಕೂಡ ಅಂದರೆ ಕರೆಂಟ್ ಬಿಲ್ ಫ್ರೀ ಇಲ್ಲ ಅಂತ ಹೇಳಿದರೂ ಕೂಡ ಒಂದು 500 ರೂಪಾಯಿ ಲೆಕ್ಕಾಚಾರದಲ್ಲಿ ಹಾಕಿದ್ದೇನೆ ನಾನು. ಅಂದರೆ 500 ರೂಪಾಯಿ ನೀವು ಕರೆಂಟ್ ಬಿಲ್ ಕಟ್ಟಿದ್ದೀರಾ ಅಂತ ಹೇಳ್ಕೊಂಡು. ಇವಾಗ ಫೋನ್ ರೀಚಾರ್ಜ್ ಕೂಡ ಹಾಗೆ ಆಯಿತಾ. ಫೋನ್ ರೀಚಾರ್ಜ್ ಉಂಟಲ್ಲ, ನಾನು ಹೇಳೋದು ಏನಂತ ಹೇಳಿದರೆ 2 ಮೊಬೈಲ್ ಇದ್ದರೆ 500 ರೂಪಾಯಿ ರೀಚಾರ್ಜ್ ಮಾಡಿದರೆ ಸಾಕಾಗ್ತದೆ. ಅಂದರೆ ಗಂಡ ಹೆಂಡತಿ 2 ಮೊಬೈಲಿಗೂ 500 ರೂಪಾಯಿ ರೀಚಾರ್ಜ್ ಮಾಡಿದರೆ ಸಾಕಾಗ್ತದೆ. ಮತ್ತು ನೀವು ತುಂಬ ರೀಚಾರ್ಜ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅದು ಪ್ರಯೋಜನಕ್ಕೆ ಇಲ್ಲ. ಎಂಥಸಾದರೂ ಪ್ರಯೋಜನ ಉಂಟಾ? ಪ್ರಯೋಜನ ಇದ್ದರೆ ಆದರೆ ಮಾಡಿದರೆ ಪರವಾಗಿಲ್ಲ. ಕೇಬಲ್ ಕೂಡ ಹಾಗೆ. ನಿಮಗೆ ಯಾವುದು ಬೇಕು ನೋಡಿ ಚಾನಲ್, ಅದ್ರ ಮೇಲೆ ನೀವು ಕೇಬಲ್ದು ತಗೊಳ್ಳಿ. ಅಂದರೆ ನಿಮಗೆ ಜಾಸ್ತಿ ಚಾನಲ್ ತೊಗೊಂಡ್ರೆ ಜಾಸ್ತಿ ಹಣ ಕಟ್ಟಬೇಕಾಗ್ತದೆ, ಇಲ್ಲ ಅಂತ ಹೇಳಿದರೆ ಕಡಿಮೆ ಆಗ್ತದಲ್ವಾ. ಆದ್ದರಿಂದ ಹಾಲಿದು ಕೂಡ ಹಾಗೆ. ಹಾಲು ಕೂಡ ನಾವು ಲೆಕ್ಕಾಚಾರದಲ್ಲಿ ಬಿಡಲಿಕ್ಕಿಲ್ಲ, ಹಾಲು ಕೂಡ ಬರಿಬೇಕು. ನಾನು ಇಲ್ಲಿ ಅರ್ಧ ಲೀಟ್ರ್ ಲೆಕ್ಕದಲ್ಲಿ ಹಾಲಿದು ಬರೆದೇನೆ. ನೀವು ಯಾವ ರೀತಿ ತರ್ತೀರ ನೋಡಿ ಆ ರೀತಿಯಲ್ಲಿ ಬರೀರಿ. ತರಕಾರಿ ಕೂಡ ಹಾಗೆ. ಮತ್ತು ನಾನ್ ವೆಜ್ ತಿನ್ನುವವರು ನಾನ್ ವೆಜ್ ಆಗಿದ್ರಷ್ಟೇ. ಫ್ರೂಟ್ಸು, ಪೆಟ್ರೋಲ್ಗೆ ನಿಮ್ಮ ಹತ್ರ ಗಾಡಿ ಇದ್ದರೆ ಪೆಟ್ರೋಲ್ಗೆ, ಈಗ ಸ್ಕೂಲ್ ಫೀಸು ಆಯಿತಾ. ಈ ಥರ ನೀವೇನು ಮಾಡಬೇಕು ಅಂತೇಳಿದರೆ ಲೆಕ್ಕ ಬರಿಬೇಕು. ನಿಮಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳ್ಕೊಂಡು ಲೆಕ್ಕ ಬರೀರಿ. ಲೆಕ್ಕ ಬರುವಾಗ ನಿಮಗೆ ಇಲ್ಲಿ ಲೆಕ್ಕ ಸಿಗ್ತದೆ ನೋಡಿ, ಇಷ್ಟು ಆಗ್ತದೆ ಅಂತ ಹೇಳ್ಕೊಂಡು ಲೆಕ್ಕ ಬರ್ತದೆ. ಆವಾಗ ಇಷ್ಟು ನಿಮಗೆ 20,000 ನೀವು ಸಂಬಳ ತಗೊಳ್ಳುವವರಾಗಿದ್ದರೆ, ನಾನು ಹೇಳಿದ ಲೆಕ್ಕದಲ್ಲೇ ನೀವು ಖರ್ಚು ಮಾಡುವವರಾಗಿದ್ದರೆ ನಿಮಗೆ ಇಷ್ಟು ಆಗ್ತದೆ ಪ್ರತಿ ತಿಂಗಳು. ಮತ್ತು ನಿಮಗೆ 3,490 ರೂಪಾಯಿ ಉಳಿತದೆ. ನಿಮಗೆ 20,000 ಸಂಬಳ ಬರ್ತಾಯಿದ್ರೆ ಮಾತ್ರ ನಿಮಗೆ 3,490 ಉಳಿತದೆ. ನಿಮಗೆ ಜಾಸ್ತಿ ಸ್ಯಾಲ್ರಿ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಇನ್ನೂ ಕೂಡ ಜಾಸ್ತಿ ಉಳಿತದೆ. ನಿಮಗೆ ಗೊತ್ತುಂಟು ನಿಮಗೆ ಎಷ್ಟು ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ನಮಗೆ ಗೊತ್ತುಂಟಾ? ಗೊತ್ತಿಲ್ಲ. ಆದರೂ ಕೂಡ ನಿಮಗೆ ಚಿನ್ನ ತೊಗೊಳ್ಬೇಕಲ್ಲ, ಸ್ವಲ್ಪ ಆದರೂ ಏನಾದರೂ ಮಾಡಿಕೊಂಡು ಚಿನ್ನ ತೊಗೊಳ್ಲಿಕ್ಕೆ ಆಗಲಿ ಅಂತ ಹೇಳ್ಕೊಂಡು ನಾನು ಈ ಐಡಿಯಾ ಹೇಳ್ಕೊಡ್ತಾ ಇರೋದು. ನಿಮಗೆ ಗೊತ್ತಿರ್ತದೆ. ಆದಷ್ಟು ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಆಯಿತಾ. ಆಮೇಲೆ ನಿಮಗೆ ಉಂಟಲ್ಲ, ಹಣ ಬಂದ ನಂತರ ಬೇಕಾದರೆ ನೀವು ಯಾವುದು ಬೇಕಾದರೆ ತೊಗೊಳ್ಳಿ, ಐಟಮ್ ತೊಗೊಳ್ಳಿ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇವಾಗ ನಿಮಗೆ ಹಣ ಕಡಿಮೆ ಉಂಟು, ಮನೆಯಲ್ಲಿ 1 ಗ್ರಾಮ್ ಕೂಡ ಚಿನ್ನ ಇಲ್ಲ, ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮದುವೆಗೆ ಅಂದರೆ ಮದುವೆ ಮಾಡಿ ಕೊಡಬೇಕು. ನಾವು ಅಂದರೆ ಗಂಡಿನ ಮನೆಯವರು ನಮಗೆ ಎಂಥ ಸಹ ಬೇಡ, ಚಿನ್ನ ಬೇಡ, ಏನು ಬೇಡ, ನಿಮ್ಮ ಮಗಳನ್ನು ಕೊಟ್ಟರೆ ಸಾಕು ಅಂತ ಹೇಳಿದರೂ ಕೂಡ ನಾವು ಹಾಗೆ ಕಳಿಸೋದು ನಮಗೆ ಕೂಡ ಮರ್ಯಾದೆ ಅಲ್ಲ ಆಯಿತಾ. ಆದ್ದರಿಂದ ನಾನು ಹೇಳ್ತಾ ಇರೋದು ಸ್ವಲ್ಪ ಆದರೂ ಚಿನ್ನ ಹಾಕಿ ಕಳಿಸ್ಬೇಕಲ್ವ ಹುಡುಗಿಗೆ. ಹುಡುಗಿ ಅಂತಲ್ಲ, ಇವಾಗ ಹುಡುಗರು ಕೂಡ ಚಿನ್ನ ಹಾಕ್ಕೊಳ್ತಾರೆ. ಹುಡುಗರು ಕೂಡ ಈಗ ಹುಡುಗಿಯರನ್ನು ಮೀರಿಸಿದ್ದಾರೆ. ತುಂಬ ಹೆಣ್ಣು ಮಕ್ಕಳಿಗಿಂತ ಜಾಸ್ತಿ ಚಿನ್ನ ಹಾಕ್ಕೊಳ್ಳೋದು ಗಂಡು ಮಕ್ಕಳೇ ಆಯಿತಾ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಒಟ್ಟು ಚಿನ್ನವನ್ನು ತಗೊಳ್ಬೇಕು ಅಲ್ವಾ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದರೆ ಆದಷ್ಟು ಖರ್ಚು ಕಡಿಮೆ ಮಾಡಿ ಬಟ್ಟೆಗೆ ಆಯಿತಾ. ಬಟ್ಟೆ ಏನಾಗುತ್ತೆ ಅಂತ ಹೇಳಿದರೆ
ನೀವು ವಾಪಸ್ ಕೊಟ್ಟರೆ ಬಟ್ಟೆ ನಿಮಗೆ ಎಂತಾದರೂ ಸಿಗ್ತದಾ? ಅದರಲ್ಲಿ ಏನಾದರೂ ಲಾಭ ಉಂಟಾ? ಇಲ್ಲ ಅಲ್ವಾ? ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದರೆ ಬಟ್ಟೆಗೆ ಜಾಸ್ತಿ ಹಣ ಹಾಕಲಿಕ್ಕೆ ಹೋಗಬೇಡಿ. ನಿಮಗೆ ಒಂದು ತಿಂಗಳಿಗೆ ಎಷ್ಟು ಬಟ್ಟೆ ಬೇಕು ನೋಡಿ, ಒಂದು 7 ಜೊತೆ ಬಟ್ಟೆ ಇದ್ದರೆ ಸಾಕಾಗ್ತದೆ. ಕೆಲಸಕ್ಕೆ ಹೋಗುವವರಿಗೆ ಆಗಿದ್ರೂ ಕೂಡ 7 ಜೊತೆ ಬಟ್ಟೆ ಇದ್ದರೆ ಸಾಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ವಾರದಲ್ಲಿ 7 ದಿನ ಅಲ್ಲ, ದಿನಕ್ಕೆ ಒಂದು ಲೆಕ್ಕದಲ್ಲಿ ಹಾಕೊಂಡು ಹೋಗ್ಬೋದು. ಒಂದು ಸಲ ಬಟ್ಟೆ ತೊಗೊಂಡ್ರೆ 4 ತಿಂಗಳು ಮಾತ್ರ ಯೂಸ್ ಮಾಡಲಿಕ್ಕೆ ಆಗೋದು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹೇಳೋದು, ನೀವು ಬಟ್ಟೆಗೆ ಹಣ ತುಂಬ ಹಣ ಹಾಕಿದ್ರೆ ಉಂಟಲ್ಲ, ವೇಸ್ಟ್ ಅದು, ಆಯಿತಾ? ಆದ್ದರಿಂದ ನಿಮಗೆ ಕಡಿಮೆ ಹಣದಲ್ಲೇ ಒಳ್ಳೆ ಬಟ್ಟೆ ಚೆಂದ ಕಾಣಿಸ್ತದೆ ನೋಡಿ, ಅಂಥ ಬಟ್ಟೆಗಳೆಲ್ಲ ಸಿಗ್ತದೆ ನೋಡಿ, ಆ ಥರದ್ದು ಬಟ್ಟೆ ತೊಗೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಬಟ್ಟೆಯಲ್ಲಿ ಸ್ವಲ್ಪ ಹಣ ಉಳಿತಾಯ ಆಗ್ತದೆ. ಎರಡನೇದೇನಂತ ಹೇಳಿದರೆ, ಹೊರಗಡೆ ಎಲ್ಲ ತಿರುಗಾಡುವ ಅಭ್ಯಾಸ ಎಲ್ಲ ಇದ್ದರೆ ಉಂಟಲ್ಲ, ದಯವಿಟ್ಟು ನಿಮಗೆ ಚಿನ್ನ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇದ್ದರೆ, ಹೊರಗಡೆ ತಿರುಗಾಡುವ ಅಭ್ಯಾಸ ಇದ್ದರೆ ಅದನ್ನು ಕೂಡ ಬಿಡಿ. ಆ ಹಣವನ್ನು ಕೂಡ ನೀವೇನು ಮಾಡಬೇಕು, ಚಿನ್ನಕ್ಕೆ ತೊಗೊಳ್ಳಿಕ್ಕೆ ಇಡಬೇಕು. ಮೂರನೇದು ಏನು ಮಾಡಬೇಕು ಅಂತ ಹೇಳಿದರೆ, ಹೊರಗಡೆ ತಿನ್ನುವ ಅಭ್ಯಾಸ, ಹೋಟೆಲ್ಗೆ ಹೋಗಬೇಕು, ಇದು ಮೂವಿಗೆ, ಯಾವುದೇ ಮೂವಿ ರಿಲೀಸ್ ಆಗಲಿ ಆ ಮೂವಿ ನೋಡ್ಕೊಂಡು ಬರಬೇಕು. ಇಲ್ಲ ಅಂತ ಹೇಳಿದರೆ ನಮಗೆ ದೇವಸ್ಥಾನಕ್ಕೆ ಹೋಗಬೇಕು, ಆ ಊರಿಗೆ ಹೋಗಬೇಕು, ಈ ಊರಿಗೆ ಹೋಗಬೇಕು, ಅದೆಲ್ಲ ಅಭ್ಯಾಸ ಇದ್ದರೂ ಕೂಡ ಬಿಟ್ಟು ಬಿಡಿ. ನಿಮಗೆ ಚಿನ್ನ ತೊಗೊಳ್ಬೇಕು ಅಂತ ಮನಸ್ಸಿದ್ರೆ. ಮನಸ್ಸಿಲ್ಲ ಅಂತ ಹೇಳಿದರೆ ಹೋಗಿ, ನೀವು ಎಲ್ಲಿ ಬೇಕಾದರೆ ಆರಾಮಾಗಿ ಹೋಗಿ, ನಿಮ್ಮ ಇಷ್ಟ. ತಗೊಳ್ಳಿಕ್ಕೆ ಇಷ್ಟ ಇದ್ದರೆ ದಯವಿಟ್ಟು ನೀವು ಆ ಅಭ್ಯಾಸ ಕೂಡ ಬಿಡಬೇಕು. ಹೊರಗಡೆ ತಿನ್ನಲೂಬಾರ್ದು. ಮನೆಯಲ್ಲಿ ಎಷ್ಟುಂಟು ನೋಡಿ ಅಷ್ಟನ್ನು ತಿನ್ನಿ, ಆಯಿತಾ? ಮನೆಯಲ್ಲಿ ತಿಂದರೆ ಉಂಟಲ್ಲ ನಿಮ್ಮದು ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಹೊರಗಡೆ ತಿಂದರೆ ನಿಮಗೆ ಆಸ್ಪತ್ರೆಗೆ ಹಣ ಹಾಕುವ ಪರಿಸ್ಥಿತಿ ಬರೋದು. ಮನೆಯಲ್ಲಿ ತಿಂದರೆ ಎಂತ ಸಹ ಆಗೋದಿಲ್ಲ. ಮತ್ತೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಬೇರೆ ಮನೆಯಲ್ಲಿ ಉಂಟು, ಆ ವಸ್ತು ಉಂಟು, ಈ ವಸ್ತು ಉಂಟು, ನಮ್ಮ ಮನೆಗೆ ಕೂಡ ಆ ವಸ್ತು ಬೇಕು ಅಂತ ಹೇಳ್ಕೊಂಡು ಹೆಣ್ಣು ಮಕ್ಕಳು ಆಸೆ ಮಾಡ್ತಾರೆ. ತಪ್ಪಿಲ್ಲ, ಆಯಿತಾ? ಪ್ರತಿ ಹೆಣ್ಣು ಮಕ್ಕಳಿಗೆ ಆಸೆ ಇರ್ತದೆ, ಅವರ ಮನೆಯಲ್ಲಿ ಅದು ಉಂಟು, ನಮ್ಮ ಮನೆಗೂ ಕೂಡ ತರಬೇಕು, ಅವರ ಹತ್ರ ಹಾಗೆ ಉಂಟು, ನಮ್ಮ ಮನೆಗೂ ಕೂಡ ಬೇಕು ಅಂತ ಹೇಳ್ಕೊಂಡು ಆಸೆ ಇರ್ತದೆ. ಆದರೆ ನಾವು ಯೋಚನೆ ಮಾಡಬೇಕು ಏನು ಅಂತ ಹೇಳಿದರೆ, ಅವರು ಎಷ್ಟು ಸಂಬಳ ತಗೊಳ್ತಾರೆ ಪ್ರತಿ ತಿಂಗಳು, ಅಥವಾ ಅವರು ಎಷ್ಟು ದುಡಿತಾರೆ, ಗಂಡ ಹೆಂಡತಿ ಇಬ್ಬರು ಕೂಡ ದುಡಿತಾರ, ಇಲ್ಲ ಅಂತ ಹೇಳಿದ್ರೆ ಗಂಡ ಮಾತ್ರ ದುಡಿತಾರ, ಅವರು ಆ ವಸ್ತುಗಳನ್ನು ತರಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರು, ಯಾವ ರೀತಿಯಲ್ಲಿ ತಗೊಂಡ್ರು, ಅದನ್ನು ಕೂಡ ಆಲೋಚನೆ ಮಾಡಬೇಕು. EMI ತಗೊಂಡ್ರೆ ಉಂಟಲ್ಲ, ನಿಮಗೆ EMI ತಗೊಳ್ಳುವಾಗ ಸುಲಭದಲ್ಲಿ ಎಲ್ಲ ವಸ್ತು ಮನೆಗೆ ತಂದಿಡ್ಬೋದು. ಆ ಬೇರೆ ಕಟ್ಟಬೇಕಲ್ವಾ? ಕಟ್ಟದೇ ಇರಲಿಕ್ಕೆ ಆಗ್ತದೆ? ಅವರೇನು ನಮ್ಮ ಮಾವನ ಧರ್ಮಕ್ಕೆ ಕೊಡಲಿಕ್ಕೆ? ಯಾರು ಕೂಡ ಧರ್ಮಕ್ಕೆ ಕೊಡೋದಿಲ್ಲಲ್ಲ. ಅದಕ್ಕೆ ನಿಮಗೆ EMIಯಲ್ಲೆಲ್ಲ ಯಾವುದು ವಸ್ತುಗಳನ್ನು ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಎಷ್ಟು ವಸ್ತು ಉಂಟು ನೋಡಿ, ಆ ವಸ್ತುವಲ್ಲೇ ಖುಷಿ ಇರಿ. ಅವರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಅದು ಉಂಟು ಇದು ಉಂಟು ಅಂತ ಹೇಳ್ಕೊಂಡು ನಿಮ್ಮ ಮನೆಗೆ ತಗೊಬಂದು ಸಾಲಗಾರ ಆಗಲಿಕ್ಕೆ ಹೋಗಬೇಡಿ. ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ, ಕೆಲವರಿಗೆ ಅಭ್ಯಾಸ ಇರ್ತದೆ, ನೆಂಟರುಗಳಿಗೆ, ಆಯಿತಾ? ನೆಂಟರು ಅಂತ ಹೇಳ್ಕೊಂಡಿದ್ರೆ ಹೇಳ್ತೇನೆ ನೋಡಿ, ಗೆಸ್ಟ್ಗಳಿಗೆ ನಿಮ್ಮ ಮನೆಗೆ ಬರ್ತಾರೆ ನೋಡಿ, ಓ ನಿಮ್ಮ ಮನೆಯಲ್ಲಿ ಎಂತ ಸಹ ಇಲ್ವಾ, ನಿಮ್ಮ ಮನೆಯಲ್ಲಿ ಹೀಗೆಯಾ, ನಮ್ಮ ಮನೆಯಲ್ಲಿ ಹಾಗೆ, ನಮ್ಮ ಮನೆಯಲ್ಲಿ ಅದು ಉಂಟು, ನಮ್ಮ ಮನೆಯಲ್ಲಿ ಇದು ಉಂಟು, ನಮ್ಮ ಮನೆಯಲ್ಲಿ ಅದು ತಂದಿದ್ದಾರೆ, ನಮ್ಮ ಮನೆಯಲ್ಲಿ ಇದು ತಂದಿದ್ದಾರೆ ಅಂತ ಕೊಚ್ಕೊಳ್ತಾರೆ ನೋಡಿ. ಅಂಥವರು ನಿಮ್ಮ ಮನೆಗೆ ಬರಲಿಕ್ಕೆ ಬಿಡಬೇಡಿ. ಯಾಕಂತ ಹೇಳಿದರೆ ಅವರು ನಿಮ್ಮ ಮನಸ್ಸು ನೋಯಿಸ್ಲಿಕ್ಕೋಸ್ಕರನೇ ನಿಮ್ಮ ಮನೆಗೆ ಬರೋದು, ಬಿಟ್ಟರೆ ನಿಮ್ಮ ಮೇಲಿನ ಪ್ರೀತಿಗೆ ಅವರು ಬರೋದಲ್ಲ, ಆಯಿತಾ? ಅದನ್ನೇ ನೀವು ಆಲೋಚನೆ ಮಾಡಬೇಕು. ಬಂದ ಕೂಡಲೇ ಯಾರೇ ಆಗಿರಲಿ, ಅದು ನಿಮ್ಮದು ಎಷ್ಟು ಹತ್ತಿರದ ರಿಲೇಟಿವ್ ಕೂಡ ಆಗಿರಲಿ, ನಿಮ್ಮ ಮನೆಗೆ ಬಂದ ನಂತರ ಏನು ನಿಮ್ಮ ಮನೆ ಹೀಗಿದೆ, ಏನು ನಿಮ್ಮ ಮನೆಯಲ್ಲಿ ಎಂತಹ ವಸ್ತು ಕೂಡ ಇಲ್ಲ, ಎಂತ ನೀವು ಇಂಥದ್ದು ಫುಡ್ ತಿಂತೀರಾ, ನಾವು ಆಗಲ್ಲ, ನಾವು ಅಲ್ಲಿ ಹೋಗಿ ತಿಂತೇವೆ, ಇಲ್ಲಿ ಹೋಗಿ ತಿಂತೇವೆ, ನಮ್ಮ ಮನೆಯಲ್ಲಿ ಎಲ್ಲ ವಸ್ತು ಉಂಟು, ನಮಗೆ ಹೀಗೆ ಮಾಡೋದ್ರೊಳಗೆ ನನ್ನ ಗಂಡ ತಂದು ಕೊಡ್ತಾನೆ, ಹಾಗೆಲ್ಲ ಹೇಳ್ತಾರೆ ನೋಡಿ. ಅಂಥವರನ್ನು ಸೇರಿಸ್ಕೊಳ್ಳಿಕ್ಕೆ ಬಿಡಿ. ನಿಮ್ಮ ತಲೆ ಹಾಳು ಮಾಡಿ ಹೋಗ್ತಾರೆ ಅಷ್ಟೇ. ಮತ್ತು ಅವರಿಗೆ ಬೇರೆ ಎಂಥ ಕೆಲಸ ಇಲ್ಲ. ಒಬ್ಬರು ತಲೆ ಹಾಳು ಮಾಡೋದು, ಒಬ್ಬರದ್ದು ನೆಮ್ಮದಿ ಹಾಳು ಮಾಡುವ ಅಭ್ಯಾಸ ಇರ್ತದೆ. ಅಂಥವರಿಂದ ಆದಷ್ಟು ದೂರ ಇರಿ. ಆಮೇಲೆ ಏನು ಮಾಡಿ, ನೀವು ನಾನು ಹೇಳಿದೆ ನೋಡಿ, ಪ್ರತಿ ತಿಂಗಳು ಲೆಕ್ಕಾಚಾರ ಬರೆದಿಟ್ಕೊಳ್ಬೇಕು ಅಂತ, ಬರೆದಿಟ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಹಣ ಅಂತ ಹೇಳ್ಕೊಂಡು ಸೇವಿಂಗ್ ಆಗ್ತದೆ ಅಂತ ಹೇಳ್ಕೊಂಡು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಲೆಕ್ಕಾಚಾರ ಸಿಗ್ತದೆ. ಅಂದರೆ 20,000 ಇದ್ದರೆ 3,690 ರೂಪಾಯಿ ಎಷ್ಟು ನಾನು ಹೇಳಿದೆ ನೋಡಿ, ಅಷ್ಟು ಸೇವಿಂಗ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಜಾಸ್ತಿ ಸೇವಿಂಗ್ ಮಾಡಲಿಕ್ಕೆ ಆಗ್ತದೆ. ಇವಾಗ ನೀವು ಗಂಡ ಹೆಂಡತಿ ಇಬ್ಬರೂ ಕೂಡ ದುಡಿತಿದ್ದೀರ, ಗಂಡನೂ ದುಡಿತಾ ಇದ್ದಾನೆ, ಹೆಂಡತಿ ಕೂಡ ದುಡಿತಿದ್ದಾಳೆ ಅಂತ ಹೇಳಿದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಗಂಡನ ಹಣವನ್ನು ಮಾತ್ರ ಖರ್ಚು ಮಾಡಿ. ದಯವಿಟ್ಟು ಇದನ್ನು ನಾನು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಹೇಳೋದೇನಂತ ಹೇಳಿದ್ರೆ, ಗಂಡ ಹೆಂಡತಿ ಇಬ್ಬರೂ ಕೂಡ ಕಷ್ಟಪಟ್ಟು ದುಡಿತೀರ, ಎಂಥ ಪ್ರಯೋಜನ? ಇಬ್ಬರದ್ದು ಹಣ ಖಾಲಿ ಮಾಡಿಕೊಂಡು ಕೂತ್ರೆ ನೀವು ಕಷ್ಟಪಟ್ಟು ದುಡಿದಕ್ಕೂ ಕೂಡ ಎಂತಾದರೂ ಪ್ರಯೋಜನ ಉಂಟಾ? ಇಲ್ಲ ಅಲ್ವಾ? ಆ ಕಾರಣದಿಂದ ನೀವೇನು ಮಾಡಿ, ಗಂಡನ ಖರ್ಚು ಹಣದ ಬರ್ತದೆ ನೋಡಿ, ಪ್ರತಿ ತಿಂಗಳ ಸಂಬಳ ಏನೆಲ್ಲ ಬೇಕು ನೋಡಿ, ಮನೆಗೆ ಐಟಮ್ ಬೇಕು, ಏನೆಲ್ಲ ವಸ್ತು ಬೇಕು, ಬಟ್ಟೆ ಬರೆ ಏನೆಲ್ಲ ಬೇಕು ನೋಡಿ, ಅದೆಲ್ಲ ಗಂಡನ ಹಣದಲ್ಲೇ ಖರ್ಚು ಮಾಡಿ. ಹೆಂಗಸರದು ಹಣ ಏನು ಮಾಡಿ ಅಂತ ಹೇಳಿದ್ರೆ, ಅಷ್ಟೂ ಹಣವನ್ನು ನೀವು ಸೇವಿಂಗ್ ಮಾಡಲಿಕ್ಕೆ ನೋಡಿ. ನಿಮಗೆ 10,000 ಬರ್ತದ, 15 ಬರ್ತದ, 20 ಬರುತ್ತಾ? ಕೆಲವರು 1 ಲಕ್ಷ ತನಕ ಸಂಪಾದನೆ ಮಾಡಿರೋರು ಇರ್ತಾರೆ. ಆದರೆ ಅವ್ರ ಹತ್ರ ಕೈಯಲ್ಲಿ ಮಾತ್ರ ಲಾಸ್ಟಿಗೆ ಎಂತ ಸಹ ಉಳಿಲಿಲ್ಲ.
ಹೇಳಲಿಕ್ಕೆ ಮಾತ್ರ ಲಕ್ಷ ಸಂಪಾದನೆ ಮಾಡ್ತಾ ಇರ್ತಾರೆ ಕೆಲವೊಂದು ಹೆಣ್ಣು ಮಕ್ಕಳು. ಯಾಕಂತ ಹೇಳಿದ್ರೆ ಇರುವುದಕ್ಕೆಲ್ಲ ಬೇಡದಕ್ಕೆಲ್ಲ ಖರ್ಚು ಮಾಡಿ ಕಡೆಗೆ ಎಂತ ಸಹ ಇರುವುದಿಲ್ಲ ಆಯಿತಾ. ನಾವು ಎಣಿಸ್ಕೊಳ್ಳೋದು ಮಾತ್ರ ತುಂಬ ಸಂಬಳ ತೊಗೊಳ್ತಾರೆ, ಅವ್ರ ಹತ್ರ ತುಂಬ ಹಣ ಇದೆ ಅಂತ ಹೇಳ್ಕೊಂಡು. ಅವರು ಖರ್ಚು ಮಾಡುವಷ್ಟು ಯಾರು ಕೂಡ ಖರ್ಚು ಮಾಡ್ತಾ ಇರುವುದಿಲ್ಲ. ನಿಜ, ಸ್ವಲ್ಪ ಸಂಪಾದನೆ ಮಾಡುವವರಿಗೆ ಸ್ವಲ್ಪ ಹಣದ ಉಳಿತಾಯದ ಬಗ್ಗೆ ಎಲ್ಲ ಗೊತ್ತಿರ್ತದೆ. ಬಿಟ್ಟರೆ ದೊಡ್ಡ ಬರ್ತದಲ್ಲ ಅವರಿಗೆ ಅದೆಲ್ಲ ಇರುವುದಿಲ್ಲ. ಬಿಂದಾಸ್ ಖರ್ಚು, ನಾಳೆ ಏನು ಬೇಕಾದರೂ ಆಗಲಿ, ಇವತ್ತು ನಾವು ಖರ್ಚು ಮಾಡಿ ಗಮ್ಮತ್ತು ಮಾಡಿದರೆ ಆಯಿತು ಅಂತ ಹೇಳ್ಕೊಂಡು ಇರ್ತದೆ ಕೆಲವೊಂದು ಹೆಣ್ಣು ಮಕ್ಕಳ ಮನಸ್ಸಲ್ಲಿ. ಗಂಡನ ಹತ್ರ ಆರಾಮಾಗಿ ಕೂತು ನೀವು ಹೇಳಬೇಕು, ನಮ್ಮ ಮನೆಯ ಪರಿಸ್ಥಿತಿ ಚೇಂಜ್ ಆಗಬೇಕಾದ್ರೆ, ನಮ್ಮ ಮನೆಗೆ ಒಳ್ಳೇದಾಗಬೇಕಾದ್ರೆ, ನಾವು ಕೂಡ ಸ್ವಲ್ಪ ಚಿನ್ನ ತೊಗೊಳ್ಬೇಕಾದ್ರೆ, ಇಷ್ಟು ದಿವಸ ನಾವಿಬ್ಬರೂ ಕೂಡ ಗಂಡ ಹೆಂಡತಿದ್ದು ದುಡ್ಡು ಖರ್ಚು ಮಾಡ್ತಾ ಇದ್ವಿ ಅಲ್ಲ, ಇನ್ನಾದರೂ ಒಬ್ಬರು ಸಂಪಾದನೆ ಖರ್ಚು ಮಾಡುವ, ಒಬ್ಬರು ಸಂಪಾದನೆ ಇರಲಿ ಅಂತ ಹೇಳ್ಕೊಂಡು ಹೇಳಿ. ಕೆಲವರು ಗಂಡಸರು ಇರ್ತಾರೆ ಏನಂತ ಹೇಳಿದ್ರೆ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಆಯಿತಾ. ಅವರು ಅಂದರೆ ನಾಯಿ ಬಾಲ ಡೊಂಕು ಅಂತ ಹೇಳ್ತಾರೆ ನೋಡಿ, ಆ ಥರದ್ದು ಗಂಡಸಿರ್ತಾರೆ. ಅಂದರೆ ಅವರ ದುಡ್ಡನ್ನು ಉಡಾಯಿಸೋದು, ಹೆಂಡತಿಯ ದುಡ್ಡನ್ನು ಉಡಾಯಿಸೋದು, ಅವರ ದುಡ್ಡು ಖರ್ಚು ಮಾಡೋದು, ಹೆಂಡತಿ ಹತ್ರ ದುಡ್ಡು ತಗೊಂಡು ಖರ್ಚು ಮಾಡೋದು, ಅಂಥ ಅಭ್ಯಾಸದವರು ಇರ್ತಾರೆ. ಅವರಿಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಆಯಿತಾ. ಅಂಥವ್ರದ್ದು ನಾನು ವಿಷಯ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಳ್ಳೆ ಗಂಡನ ಕೆಟ್ಟ ಗಂಡನ ನಿಮಗೆ ಗೊತ್ತಿರ್ತಲ್ಲ, ನಿಮ್ಮ ಮನಸ್ಸಿಗೆ ಗೊತ್ತಿರ್ತಲ್ಲ ನಿಮ್ಮ ಗಂಡ ಹೇಗೆ ಅಂತ ಹೇಳ್ಕೊಂಡು. ದಯವಿಟ್ಟು ನಿಮ್ಮ ಗಂಡನಿಗೆ ತಾಳ್ಮೆ ಉಂಟು, ನೀವು ಹೇಳಿದ ಮಾತು ಕೇಳ್ತಾರೆ ಆಯಿತಾ. ಸ್ವಲ್ಪ ಹಣ ಸೇವಿಂಗ್ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿ ಉಂಟು ಅಂತ ಹೇಳ್ಕೊಂಡಾದರೆ, ಅಂದರೆ ಇಬ್ಬರಿಗೂ ಕೂಡ ಇರಬೇಕಲ್ವ ಮನಸ್ಸಲ್ಲಿ ಒಳ್ಳೇದಾಗಬೇಕು ಅಂತ. ಒಬ್ಬರ ಮನಸ್ಸಲ್ಲಿ ಇದ್ರೂ ಕೂಡ ಅದರಲ್ಲೂ ಕೂಡ ನಿಜ ಹೆಂಡತಿಗಿಂತ ಗಂಡನ ಮನಸ್ಸಲ್ಲೇ ಇರಬೇಕು. ಏನಂತ ಹೇಳಿದರೆ 4 ಜನರ ಎದುರಿಗೆ ನನ್ನ ಹೆಂಡತಿ ಚೆಂದ ಕಾಣಿಸ್ಬೇಕು ಅಂತ ಹೇಳ್ಕೊಂಡು ಗಂಡಸರ ಮನಸ್ಸಲ್ಲೇ ಇರಬೇಕು. ಆವಾಗ ಮನೆಯಲ್ಲಿ ಏನಾದರೂ ಮಾಡ್ಲಿಕ್ಕಾಗ್ತದೆ. ಬಿಟ್ಟರೆ ಗಂಡನ ಮನಸ್ಸಲ್ಲೇ ಅದಿಲ್ಲದೆ ಹೆಂಡತಿ ಹತ್ರ ಹೇಗೆ ಜೀವನ ಮಾಡ್ಲಿಕ್ಕಾಗ್ತದಲ್ವಾ. ಆದ್ದರಿಂದ ಫಸ್ಟು ಗಂಡಸರು ಸರಿಯಾಗಬೇಕು ಆಯಿತಾ. ಬೇಡದಿದ್ದ ಅಭ್ಯಾಸ ಇದ್ದರೆ ಅದೆಲ್ಲ ಬಿಟ್ಟು ಬಿಡಿ. ಸ್ವಲ್ಪ ಹಣವನ್ನು ಸೇವಿಂಗ್ ಮಾಡಲಿ. ನಿಮ್ಮ ಹೆಂಡತಿ ಚೆಂದ ಕಾಣಿದರೆ 4 ಜನರ ಎದುರಿಗೆ ಫಂಕ್ಷನ್ಗೆ ಹೋಗುವಾಗ ನೋಡಿ, ಇಂಥವನ ಹೆಂಡತಿ ಅಂತ ಹೇಳ್ಕೊಂಡು ತೋರಿಸ್ತಾರೆ. ಬಿಟ್ಟರೆ ಇಂಥವನ ಮಗಳು ಅಂತ ಹೇಳ್ಕೊಂಡು ತೋರಿಸೋದಿಲ್ಲ ಆಯಿತಾ. ಆದ್ದರಿಂದ ನಿಮ್ಮ ಹೆಂಡತಿಯನ್ನು ನಿಮಗೆ ನೋಡುವಾಗ ಉಂಟಲ್ಲ, ಎಷ್ಟು ಲಕ್ಷ್ಮಿ ಥರ ಕಾಣಿಸ್ಬೇಕಾದ್ರೆ ನಿಮ್ಮ ಆಸೆಗೆ ಬಿಟ್ಟಿದ್ದು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಗಂಡ ಹೆಂಡತಿ ದುಡಿದ್ರೆ ಇಬ್ಬರು ಕೂಡ ಒಬ್ಬರದ್ದು ಮಾತ್ರ ಹಣ ಖರ್ಚು ಮಾಡಲಿಕ್ಕೆ ಹೋಗಿ, ಒಬ್ಬರದ್ದು ಹಣ ಹಾಗೆ ಇಟ್ಕೊಳ್ಳಿ. ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸೇವಿಂಗ್ ಜಾಸ್ತಿ ಆಗ್ತದೆ. ಸೇವಿಂಗ್ ಜಾಸ್ತಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬೇಗನೆ ಚಿನ್ನ ತೊಗೊಳ್ಲಿಕ್ಕೆ ಆಗ್ತದೆ ಆಯಿತಾ. ಇವಾಗ ನಿಮಗೆ ಸೇವಿಂಗ್ ಪೂರ ಆಯಿತು ಆಯಿತಾ, ನೀವೆಲ್ಲ ಸೇವಿಂಗ್ ಎಲ್ಲ ಮಾಡಿದ್ದೀರಾ, ನಿಮ್ಮ ಹತ್ರ ಹಣ ಇಷ್ಟು ಆಗಿದೆ. ಆದರೆ ಗೋಲ್ಡ್ ರೇಟ್ ಜಾಸ್ತಿ ಉಂಟು, ಏನು ಮಾಡೋದು. ಇವಾಗ ನಮ್ಮ ಹತ್ರ 1 ಲಕ್ಷ ಹಣ ಉಂಟು ಅಂಬಿಕಾ, ಆದರೆ ನಾನು ಅಲ್ಲಿ ಚಿನ್ನ ತಗೊಳ್ಳಿಕ್ಕೆ ಹೋದರೆ 1 ಲಕ್ಷ ರೂಪಾಯಿ ಇಟ್ಕೊಂಡು ಹೋಗಿ ನನಗೆ ಅದರಲ್ಲಿ ಎಂತ ಸಹ ಬರುವುದಿಲ್ಲ ಅಂತ ಹೇಳ್ಕೊಂಡು ಇವಾಗ ನೀವು ನನಗೆ ಹೇಳ್ತೀರಾ ಆಯಿತಾ. ನನ್ನ ಹತ್ರ 1 ಲಕ್ಷ ಆಲ್ರೆಡಿ ಸೇವಿಂಗ್ ಉಂಟು, ನಾನು ಅದನ್ನು ಗೋಲ್ಡ್ ಚಿನ್ನ ತೊಗೊಳ್ಲಿಕ್ಕೆ ಅಂತ ಹೋಗ್ತೇನೆ. ನನಗೆ ಬೇರೆ ವಸ್ತು ತೊಗೊಳ್ಬೇಕಿತ್ತು. ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನನಗೆ ಒಂದು ನೆಕ್ಲೆಸ್ ತೊಗೊಳ್ಬೇಕಿತ್ತು. ನನ್ನ ಹತ್ರ 1 ಲಕ್ಷ ಇರೋದು, ನನಗೆ ನೆಕ್ಲೆಸ್ ಬರೋದಿಲ್ಲ 1 ಲಕ್ಷದಲ್ಲಿ. ಯಾವುದಾದ್ರೂ ಒಂದು ಸಣ್ಣ ಸಪೂರದ್ದು ಚೈನ್ ಆ ಥರದ್ದೆಲ್ಲ ಎಂತಾದರೂ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದರೆ, ನಿಮಗೆ ನೆಕ್ಲೆಸ್ ತೊಗೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು 1 ಲಕ್ಷ ನಿಮ್ಮ ಹತ್ರ ಹಣ ಉಂಟಲ್ಲ ಸೇವಿಂಗ್ ಮಾಡಿದ್ದು, ನೀವೇನು ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಉಂಟಲ್ಲ ಚಿನ್ನ ತೊಗೊಳ್ಲಿಕ್ಕೆ ಹೋಗಬೇಡಿ. ಅಂದರೆ ಆಲ್ರೆಡಿ ಡಿಸೈನ್ ಮಾಡಿರ್ತಾರೆ ನೋಡಿ ನೆಕ್ಲೆಸ್, ಆ ಥರ ತೊಗೊಳ್ಲಿಕ್ಕೆ ಹೋಗಬೇಡಿ. ನಿಮಗೆ ಆಗೋದಿಲ್ಲ, ತೊಗೊಳ್ಲಿಕ್ಕೆ ಆಗೋದಿಲ್ಲ. ನೀವು ಅದನ್ನು ತೊಗೊಂಡು ಹೋದರೂ ಕೂಡ ಹಣವನ್ನು ಉಂಟಲ್ಲ, ಹಣದಿಂದ ಏನಾದರೂ ಚಿಕ್ಕ ವಸ್ತು ತೊಗೊಳ್ಬೇಕು. ಬಿಟ್ಟರೆ ನಿಮಗೆ ಒಳ್ಳೆಯ ಇದು ಚಿನ್ನ ತೊಗೊಂಡು ಬರಲಿಕ್ಕೆ ಆಗೋದಿಲ್ಲ. ಅದ್ರ ಬದಲು ಏನು ಮಾಡಿ ಅಂತ ಹೇಳಿದ್ರೆ, ನೀವು 1 ಲಕ್ಷ ರೂಪಾಯಿ ತೊಗೊಂಡು ಹೋದರೆ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿದರೆ 10 ಗ್ರಾಮಲ್ಲಿ ಗೋಲ್ಡ್ ಕಾಯಿನ್ ತೊಗೊಳ್ಲಿಕ್ಕೆ ಆಗ್ತದೆ ಆಯಿತಾ. 10 ಗ್ರಾಮ್ದು ಗೋಲ್ಡ್ ಕಾಯಿನ್ ತೊಗೊಳ್ಲಿಕ್ಕೆ ಆಗ್ತದೆ. ಚಿನ್ನ ಗೋಲ್ಡ್ ಜ್ಯುವೆಲರಿ ತೊಗೊಳ್ಳೋದಕ್ಕಿಂತ 10 ಗ್ರಾಮಲ್ಲಿ ನಾನು ಹೇಳ್ತೇನೆ ನೋಡಿ, ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಡೈಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಕುವಾಗನೇ ಕಟ್ಟಾಗಿ ಹೋಗ್ತದೆ. ಇಲ್ಲ ನೀವು ಚಂದ ಸೀರೆ ಉಟ್ಕೊಂಡ್ರೆ ಅದು ಸೀರೆಗೆಲ್ಲ ಸಿಕ್ಕಿ ಕಟ್ಟಾಗುವಲ್ಲ ಚಾನ್ಸಸ್ ಇರ್ತದೆ. ಕಡಿಮೆ ರೇಟಿದು ಬಂಗಾರ ಅಂದರೆ ಕಡಿಮೆ ಇದು ಗ್ರಾಮ್ ಇರುವ ಬಂಗಾರ ಡೈಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಆ ಕಾರಣದಿಂದ ನೀವು ಕಾಯಿನೇ ತೊಗೊಳ್ಳಿ ಆಯಿತಾ. ನಿಮ್ಮ ಹತ್ರ 1 ಲಕ್ಷಕ್ಕಿಂತ ಕಡಿಮೆ ಅಮೌಂಟ್ ಉಂಟು ಅಂತ ಹೇಳಿದ್ರೆ ನಿಮಗೆ ಉಂಟಲ್ಲ 1 ಗ್ರಾಮಿಂದ ಕೂಡ ಕಾಯಿನ್ ಸಿಗುತ್ತೆ. 1 ಗ್ರಾಮ್ದು ಕಾಯಿನ್ ಸಿಗ್ತದೆ, 5 ಗ್ರಾಮ್ದು ಕಾಯಿನ್ ಸಿಗ್ತದೆ, 10 ಗ್ರಾಮ್ದು ಕಾಯಿನ್ ಸಿಗ್ತದೆ, 100 ಗ್ರಾಮ್ದು ಬೇಕಾದರೆ ಕಾಯಿನ್ ಸಿಗ್ತದೆ. ನಿಮ್ಮ ಹತ್ರ ಎಷ್ಟು ಅಮೌಂಟ್ ಉಂಟು ನೋಡಿ, ಆ ಅಮೌಂಟಿಂದ ನೀವು ಕಾಯಿನ್ ತೊಗೊಂಡು ಮನೆಯಲ್ಲಿ ತಂದು ಇಡಿ. ಆವಾಗ ಏನಾಗುತ್ತೆ, ಇನ್ನು ಪುನಃ ವಾಪಸ್ ನೀವೇನು ಮಾಡ್ತೀರಾ ಅಂತ ಹೇಳಿದರೆ ಹಣ ಸೇವಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಆವಾಗ ನಿಮಗೆ ಆಲ್ರೆಡಿ ಇವಾಗ 10 ಗ್ರಾಮ್ದು ನಿಮ್ಮ ಹತ್ರ ಕಾಯಿನ್ ಉಂಟು. ನಿಮಗೆ ಏನು ಮಾಡಿ ಅಂತ ಹೇಳಿದ್ರೆ ಪುನಃ ಉಂಟಲ್ಲ ನಿಮ್ಮದು ಸೇವಿಂಗ್ ಆದ ನಂತರ ಪುನಃ 10 ಗ್ರಾಮ್ದು ಕಾಯಿನ್ ತೊಗೊಳ್ಳಿ. ಆವಾಗ ಎಷ್ಟಾಯಿತು ನೋಡಿ, ಇಲ್ಲಿ 10 ಗ್ರಾಮ್ದು ಕಾಯಿನ್, ಇಲ್ಲಿ ಇನ್ನೊಂದು 10 ಗ್ರಾಮ್ದು ಕಾಯಿನ್, 20 ಗ್ರಾಮ್ ಆಯ್ತಲ್ಲ. ಅದೇ ರೀತಿಯಲ್ಲಿ ನಿಮಗೆ ಎಷ್ಟು ಚಿನ್ನ ತೊಗೊಳ್ಬೇಕು ಆಸೆ ನೋಡಿ, ಅದೇ ರೀತಿಯಲ್ಲಿ ಕಾಯಿನ್ ತೊಗೊಳ್ತಾ ಹೋಗಿ. ಆವಾಗ ನಿಮಗೆ ಆ ಕಾಯಿನನ್ನು ತೊಗೊಂಡು ಹೋಗಿ ಉಂಟಲ್ಲ, ನಿಮಗೆ ಯಾವುದು ಇಷ್ಟ ನೋಡಿ, ಬಳೆ ಇಷ್ಟ ಉಂಟಾ, ನೆಕ್ಲೆಸ್ ಇಷ್ಟ ಉಂಟಾ, ಎಂಥ ಮಾಂಗಲ್ಯ ಚೈನ್ ಇಷ್ಟ ಉಂಟಾ, ಎಂಥ ಬೇಕಾದರೂ ನೀವು ಅದರಲ್ಲಿ ತೊಗೊಂಡು ಬರ್ಬೋದು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಇಷ್ಟದ ಚಿನ್ನವನ್ನು ತೊಗೊಳ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದೆ ಆಯಿತಾ. ಆದ್ದರಿಂದ ನೀವು ದಯವಿಟ್ಟು ನಿಮಗೆ ಚಿನ್ನ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇದ್ದರೆ ಕಾಯಿನ್ ರೂಪದಲ್ಲಿ ಚಿನ್ನ ತೊಗೊಳ್ಳಿ.
ಆವಾಗ ನಿಮ್ಮ ಹತ್ರ ಹಣ ಇದು ಚಿನ್ನ ಉಳಿತದೆ, ಮತ್ತು ನಿಮಗೆ ಎಣಿಸಿದ್ದು ಚಿನ್ನ ತೊಗೊಳ್ಲಿಕ್ಕೆ ಆಗ್ತದೆ. ಅಷ್ಟು ಮಾಡಿ ಆಯಿತಾ. ಅದನ್ನು ಬಿಟ್ಟು ನಿಮ್ಮ ಹತ್ರ 1 ಲಕ್ಷ ಇದೆ, 1 ಲಕ್ಷದ ಎಂಥ ಚಿನ್ನ ಸಿಗ್ತದೆ ಅದನ್ನೇ ನಾನು ತೊಗೊಂಡು ಬರ್ತೇನೆ ಅಂತ ಹೇಳಿದರೆ ನಿಮಗೆ ಅದು ಆಗಲಿಕ್ಕಿಲ್ಲ ಆಯಿತಾ. ಇವಾಗಂದು ಗೋಲ್ಡ್ ರೇಟಿಗಂತೂ ಸಾಧ್ಯವೇ ಇಲ್ಲ. ನೀವು ಕಾಯಿನ್ ತೊಗೊಳಿದ್ರೆ ಇವಾಗ ನೀವು ಕಾಯಿನ್ ತೊಗೊಂಡ್ರು ಕೂಡ ನೀವು ಇನ್ನು 10 ವರ್ಷ ಬಿಟ್ಟು ಕೂಡ ಆ ಕಾಯಿನನ್ನು ಕೊಟ್ಟು ಬೇರೆ ಚಿನ್ನ ತೊಗೊಳ್ಬೋದು. ಇವಾಗ ಕಾಯಿನ್ ತೊಗೊಳ್ಳುವಾಗ ನಿಮಗೆ ಎಷ್ಟು 1 ಲಕ್ಷ ಆಗಿದ್ದರೆ ಹೇಳೋದು, ನಾನು 1 ಲಕ್ಷ ತೊಗೊಂಡ್ರೆ ಅಂತ ಹೇಳ್ಕೊಂಡು ಹೇಳುವ ಕಾಯಿನ್. ನೀವು 10 ವರ್ಷ ಬಿಡುವಾಗ 10 ಲಕ್ಷ ಒಂದು ವೇಳೆ ಗೋಲ್ಡ್ ರೇಟ್ ಆಗಿದ್ದರೆ 10 ಲಕ್ಷನೇ ನಿಮಗೆ ಸಿಗ್ತದೆ. 1 ಲಕ್ಷ ಕೊಡೋದಿಲ್ಲ ಅವರು ಆಯಿತಾ. ನೀನು 1 ಲಕ್ಷಕ್ಕೆ ತೊಗೊಂಡಿದ್ದಲ್ಲ, ನಾನು ಈಗ 10 ವರ್ಷ ಆಯಿತು 1 ಲಕ್ಷಕ್ಕೆ ಕೊಡ್ತೇನೆ ಅಂತ ಕೊಡೋದಿಲ್ಲ. ಆ ಟೈಮಲ್ಲಿ ಎಷ್ಟು ಗೋಲ್ಡ್ ರೇಟ್ ಉಂಟು ನೋಡಿ, ಅದೇ ರೇಟಲ್ಲಿ ನಿಮಗೆ ಸಿಗ್ತದೆ. ಇವಾಗ ನಿಮಗೆ ಇದು ಚಿನ್ನ ತೊಗೊಳ್ಳಿಕ್ಕೆ ಇಷ್ಟ ಅಲ್ಲ, ನೀವು ಪ್ರತಿ ತಿಂಗಳು ಕಾಯಿನ್ ತೊಗೊಳ್ತಿದ್ದೀರ ಅಂತ ಹೇಳ್ಕೊಂಡಾದರೆ ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಒಂದು ಜಾಗದ ಮೇಲೆ ಇಷ್ಟ ಆಯಿತು ಆಯಿತಾ, ಆ ಜಾಗಕ್ಕೆ ಒಂದು 35 ಲಕ್ಷವೋ 40 ಲಕ್ಷವೋ ಜಾಗದ ರೇಟ್. ನಿಮಗೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಗೋಲ್ಡ್ ಕಾಯಿನ್ ಉಂಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟು ಆಯಿತಾ, ಒಂದು ಗೋಲ್ಡ್ ಕಾಯಿನ್ಗೆ ಎಷ್ಟು ರೇಟ್ ಉಂಟು ಅಂತ ಹೇಳ್ಕೊಂಡು ಕೂಡ ನಿಮಗೆ ಗೊತ್ತುಂಟು. ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ನಿಮಗೆ ಜಾಗ ಕೂಡ ತೊಗೊಳ್ಳಿಕ್ಕಾಗ್ತದೆ. ಆ ಕಾಯಿನನ್ನು ಉಂಟಲ್ಲ ನೀವು ಸೇಲ್ ಮಾಡಿ, ಅಂದರೆ ಗೋಲ್ಡ್ ಎಲ್ಲಿ ತೊಗೊಂಡಿದ್ದೀರ ನೋಡಿ ಎಲ್ಲಾದರೂ ಪರವಾಗಿಲ್ಲ, ಇಲ್ಲ ಅಂದರೆ ಬೇರೆ ಚಿನ್ನದ ಅಂಗಡಿಯಲ್ಲಿ ಕೂಡ ಅದನ್ನು ತೊಗೊಳ್ತಾರೆ ಆಯಿತಾ. ಅಡ ಇಡುವುದಲ್ಲ ನಾನು ಹೇಳೋದು, ಅಡಮಾನ ಇಡುವುದಲ್ಲ, ಅದನ್ನು ಸೇಲ್ ಮಾಡಿದರೆ ನಿಮಗೆ ಅದರಲ್ಲಿ ಎಷ್ಟು ಅಮೌಂಟ್ ಬರ್ತದೆ ನೋಡಿ ಅಷ್ಟು ಪೂರ್ತಿ ಅಮೌಂಟ್ ಕೊಡ್ತಾರೆ. ಆ ಹಣದಿಂದ ನಿಮಗೆ ಜಾಗ ತೊಗೊಳ್ಲಿಕ್ಕೆ ಆಗ್ತದೆ ಆಯಿತಾ. ಲೋನ್ ಮಾಡಿಕೊಂಡು ಜಾಗ ತೊಗೊಳ್ಳುವ ಅಗತ್ಯ ಇಲ್ಲ. ಹಾಗೆ ಕೂಡ ಮಾಡ್ಬೋದು. ನೀವು ಇದನ್ನ ಬಂಗಾರ ತೊಗೊಂಡು ಸೇಲ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ವೇಸ್ಟೇಜು ಎಲ್ಲ ಹೋಗ್ತಲ್ವಾ, ಆವಾಗ ನಿಮಗೆ ಅದರಲ್ಲಿ ಎಂಥ ಸಹ ಹಣ ಸಿಗೋದಿಲ್ಲ. ನೀವು ಈ ಕಾಯಿನ್ ರೀತಿಯಲ್ಲಿ ತೊಗೊಂಡ್ರೆ ನಿಮಗೆ ಅದರಲ್ಲಿ ಲಾಭ ಉಂಟು. ಆ ಕಾರಣದಿಂದ ನಿಮಗೆ ಚಿನ್ನ ಕೂಡ ಮಾಡ್ಕೋಬೋದು. ಚಿನ್ನ ಬೇಡ ನಾವು ಜಾಗ ತೊಗೊಳ್ತೀವಿ ಮನೆ ಕಟ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಬೋದು ಆರಾಮಾಗಿ. ನೋಡಿ, ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಕೂಡ ಹೊಡಿಬೋದು. ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನೀವು ಬೇಕಾಬಿಟ್ಟು ಬಟ್ಟೆ ಹಾಕ್ಕೊಂಡು ಜನರ ಎದುರಿಗೆ ನಾನು ಶ್ರೀಮಂತರ ಥರ ಪೋಸ್ ಕೊಡ್ತೇನೆ, ಗೊಂಬೆ ಥರ, ಅಂದರೆ ಚೆಂದ ಕಾಣಿಸ್ಬೇಕು, ನನ್ನ ನೋಡಿದವರೆಲ್ಲ ಓ ಇವಳು ಎಷ್ಟು ಶ್ರೀಮಂತಳು, ಅವಳ ಹತ್ರ ಎಷ್ಟು ಬಟ್ಟೆ ಉಂಟು, ದಿನಕ್ಕೊಂದು ಬಟ್ಟೆ ಹಾಕ್ಕೊಂಡು ತಿರುಗುತ್ತಾಳೆ ಆಯಿತಾ, ದಿನಕ್ಕೊಂದು ಚಪ್ಪಲಿ ಹಾಕ್ಕೊಂಡು ತಿರುಗುತ್ತಾಳೆ, ದಿನಕ್ಕೊಂದು ಬ್ಯಾಗ್ ಹಾಕ್ಕೊಂಡು ತಿರುಗುತ್ತಾಳೆ, ದಿನಕ್ಕೊಂದು ಹಾಗೆ ಹೀಗೆ ತಿರುಗುತ್ತಾಳೆ ಅಂತ ಹೇಳ್ಕೊಂಡು ಹೇಳಬೇಕಾ ನಿಮಗೆ? ಅಥವಾ ಸಿಂಪಲ್ ಆಗಿದ್ದಾಳೆ ಆದರೂ ಕೂಡ ಅವಳ ಹತ್ರ ಸ್ವಲ್ಪ ಆದರೂ ಒಡವೆ ಮಾಡಿಸ್ಕೊಂಡಿದ್ದಾಳೆ, ತಲೆ ಉಂಟು ಆ ಹುಡುಗಿಗೆ, ಅಥವಾ ಬುದ್ಧಿ ಉಂಟು, ಹಣಕ್ಕೆ ಅಂದರೆ ಬಟ್ಟೆಗೆ ಜಾಸ್ತಿ ಹಣ ಹಾಕೋದಿಲ್ಲ, ಅವಳಿಗೆ ಗೊತ್ತುಂಟು ಮುಂದಿನ ಆಲೋಚನೆ ಉಂಟು ಆ ಹುಡುಗಿಗೆ. ಆ ಕಾರಣದಿಂದನೇ ಇವಾಗನೇ ಸ್ವಲ್ಪ ಹಣ ಸೇವಿಂಗ್ ಮಾಡಿ ಒಡವೆ ತಗೊಳ್ತಿದ್ದಾಳೆ ಅಂತ ಹೇಳ್ಕೊಂಡು ಹೇಳಬೇಕಾ? ನಿಮ್ಮ ಆಸೆಗೆ ಬಿಟ್ಟಿದ್ದು ಆಯಿತಾ. ನಾವು ಜನರ ಎದುರುಗಡೆ ಶ್ರೀಮಂತರ ಥರ ನಾಟಕ ಮಾಡ್ಕೊಂಡು ತೋರಿಸ್ಕೊಳ್ಳೋದು ಮುಖ್ಯ ಅಲ್ಲ. ನಿಜವಾಗಿ ಸ್ವಲ್ಪ ಆದರೂ ಕೂಡ ಒಡವೆ ಹಾಕ್ಕೊಂಡು 1 ಗ್ರಾಮ್ ಕೂಡ ನಮ್ಮ ಹತ್ರ ಚಿನ್ನ ಇಲ್ಲದೆ ದಿನಕ್ಕೊಂದೊಂದು ಬಟ್ಟೆ ಹಾಕಿ ತಿರುಗಿ ಎಂಥ ಪ್ರಯೋಜನ ಅಲ್ಲ ಆಯಿತಾ. ನಾನು ಹೇಳೋದೇನಂತ ಹೇಳಿದರೆ ನಮಗೆ ಬೇರೆ ಇದು ಅಂದರೆ ಶ್ರೀಮಂತರು ಅಂತ ಹೇಳ್ಕೊಂಡು ಯಾರು ಹೇಳ್ದಿದ್ರು ಕೂಡ ಪರವಾಗಿಲ್ಲ, ದಿನ ಹಾಕಿದ್ದೇ ಬಟ್ಟೆ ಹಾಕ್ತಾಳೆ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ಪರವಾಗಿಲ್ಲ. ನಿಮ್ಮ ಹತ್ರ ಏನು ಉಂಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ. ಆದ್ದರಿಂದ ನಾನು ಹೇಳೋದು, ದಯವಿಟ್ಟು ಬಟ್ಟೆಗೆ ಚಪ್ಪಲಿಗೆ ಅದಕ್ಕೆ ಇದಕ್ಕೆಲ್ಲ ಅಂದರೆ ವೇಸ್ಟ್ ಖರ್ಚು ಮಾಡುವ ಬದಲು ಆ ಹಣವನ್ನೆಲ್ಲ ಉಳಿತಾಯ ಮಾಡಿ ಗೋಲ್ಡ್ ಇದು ಸ್ಕೀಮ್ ಕಟ್ಟಿ ಆಯಿತಾ. ನಿಮಗೆ ಬಂಗಾರದ ಅಂಗಡಿಯಲ್ಲಿ ಸ್ಕೀಮ್ ಕಟ್ಟಲಿಕ್ಕೆಲ್ಲ ಇರ್ತದೆ, ಅವ್ರ ಹತ್ರ ಹೋಗಿ ಕೇಳಿದರೆ ಅವರು ಹೇಳ್ತಾರೆ ಸ್ಕೀಮ್ ಕಟ್ಟಿ. ಇಲ್ಲ ನಿಮ್ಮ ಗೋಲ್ಡ್ ಸ್ಕೀಮ್ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಒಂದು ಕಡೆ ಯಾವುದಾದ್ರೂ ಒಂದು ಹುಂಡಿಯಲ್ಲಿ ಹಾಕಿ ಅದರಲ್ಲಿ ಆದ ನಂತರ ಸೇವಿಂಗ್ ಆದ ನಂತರ ಹೋಗಿ ಗೋಲ್ಡ್ ಕಾಯಿನನ್ನು ಪರ್ಚೇಸ್ ಮಾಡಿಕೊಂಡು ಬನ್ನಿ. ಇಲ್ಲ ಅಂತ ಹೇಳಿದರೆ ನಿಮ್ಮ ಗಂಡ ಹೆಂಡತಿ ಇಬ್ಬರು ಕೂಡ ದುಡಿತಾ ಇದ್ದರೆ ಇಬ್ಬರದು ಕೂಡ ಖರ್ಚು ಮಾಡದೆ ಒಬ್ಬರ ಹಣವನ್ನು ಖರ್ಚು ಮಾಡಿ ಒಬ್ಬರ ಹಣವನ್ನು ಉಳಿತಾಯ ಮಾಡಿ ಆ ಒಬ್ಬರ ಉಳಿತಾಯದ ಹಣದಲ್ಲಿ ಉಂಟಲ್ಲ ಚಿನ್ನ ತಗೊಳ್ಳಿಕ್ಕೆ ನೋಡಿ. ಆವಾಗ ಯಾಕೆ ಚಿನ್ನ ಬರೋದಿಲ್ಲ? ಎಲ್ಲರಿಗೂ ಕೂಡ ಚಿನ್ನ ತಗೊಳ್ಳಿಕ್ಕೆ ಆಗ್ತದೆ. ನಾವು ಆಗೋದಿಲ್ಲ ಅಂತ ಹೇಳಿದರೆ ನಮ್ಮ ಜನ್ಮದಲ್ಲಿ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮಗೆ ಆಗ್ತದೆ, ನಮಗೆ ಸಾಧ್ಯ ಉಂಟು ಅಂತ ಹೇಳಿದರೆ ಸ್ವಲ್ಪ ಆದರೂ ಚಿನ್ನ ತಗೊಳ್ಳಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೇನೆ. ಮನಸ್ಸಿದ್ದರೆ ಮಾರ್ಗ ಆಯಿತಾ. ಕೈ ಕೆಸರಾದರೆ ಬಾಯಿ ಮೊಸರು. ಹೆಣ್ಣು ಮಕ್ಕಳು ಕೂಡ ಕೆಲಸ ಮಾಡಲಿಕ್ಕೆ ನೋಡಬೇಕು, ಕೆಲಸ ಮಾಡಲಿಕ್ಕೆ ಕಲಿಬೇಕು. ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಕೆಲಸ ತುಂಬ ಸಿಗ್ತದೆ ಆಯಿತಾ. ನಮ್ಮ ಗಂಡ ಮಾತ್ರ ದುಡಿತಾರೆ, ಗಂಡ ದುಡಿದೆಲ್ಲ ಎಂಥಕ್ಕೆ ಮನೆ ಖರ್ಚಿಗೆ ಹೋಗ್ತದೆ, ನಮ್ಮ ಹತ್ರ ಹಣವೇ ಇಲ್ಲ ಅಂತ ಹೇಳ್ಕೊಂಡು ಯಾವ ಹೆಣ್ಣು ಮಕ್ಕಳು ಕೂಡ ಹೇಳಬಾರ್ದು ಆಯಿತಾ. ನಿಮಗೆ ಮನೆಯಲ್ಲಿ ಎಂತ ಮಾಡಲಿಕ್ಕೆ ಆಗ್ತದೆ ಕೆಲಸ? ಚಿಕ್ಕ ಕೆಲಸ ಆದರೂ ಕೂಡ ಪರವಾಗಿಲ್ಲ, ಅದ್ರ ಕೆಲಸದ ಮಾಡಲಿಕ್ಕೆ ನಾಚಿಕೆ ಮಾಡಲಿಕ್ಕಿಲ್ಲ. ಅವರು ದೊಡ್ಡ ನಾನು ಇಷ್ಟು ಓದಿದ್ದೇನೆ, ನಾನು ಇಷ್ಟು ಚಿಕ್ಕ ಕೆಲಸ ಮಾಡೋದಾ, ನಾನು ಸುಮ್ಮನೆ ಬೇಕಾದರೆ ಮನೆಯಲ್ಲಿ ರಾಣಿ ಥರ ಕೂತ್ಕೊಂಡಿರ್ತೇನೆ, ನಾನು ಕೆಲಸ ಮಾಡೋದಿಲ್ಲ ಹಾಗೆ ಹೇಳಿದರೆ ಉಂಟಲ್ಲ ನಿಮ್ಗೆ ಹತ್ರ ಎಂಥ ಸಹ ಇರೋದಿಲ್ಲ. ಅದ್ರ ಬದಲು ಉಂಟಲ್ಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಎಷ್ಟು ಕೆಲಸ ಮಾಡ್ತೀರಿ ನೋಡಿ, ನಿಮ್ಮ ಹತ್ರ ಎಂಥ ತಾಕತ್ತು ಉಂಟು ನೋಡಿ, ಆ ಕೆಲಸ ಮಾಡಿ. ನೀವು ಉಂಟಲ್ಲ ಮನೆಯಲ್ಲಿ ಯಾವ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ನಿಮಗೆ ಟ್ಯೂಷನ್ ಮಾಡ್ಲಿಕ್ಕೆ ಆಗ್ತದ, ಟೈಲರಿಂಗ್ ಮಾಡ್ಲಿಕ್ಕೆ ಆಗ್ತದ, ಅಥವಾ ನಿಮಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಲಿಕ್ಕೆ ಬರ್ತದ, ಯೂಟ್ಯೂಬ್ ಮಾಡ್ಲಿಕ್ಕೆ ಆಗ್ತದ ಆಯಿತಾ. ನಿಮಗೆ ಎಲ್ಲೆಲ್ಲ ಹಣ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ನೋಡಿ, ಅಂಥದ್ರಲ್ಲಿ ಹಣ ಸಂಪಾದನೆ ಮಾಡಲಿಕ್ಕೆ ಕಲಿಯಿರಿ.
ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು 24 ಗಂಟೆ ಸೀರಿಯಲ್ ನೋಡಿಕೊಂಡು ಅವರಿವರ ಮನೆ ಕತೆ ಮಾತಾಡಿಕೊಂಡು 24 ಗಂಟೆ ಫೋನಲ್ಲಿ ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಚಾಡಿ ಮಾತಾಡಿಕೊಂಡು ಅದೆಲ್ಲ ಮಾತಾಡ್ಕೊಂಡಿರುವ ಬದಲು ಉಂಟಲ್ಲ, ಅದೇ ಟೈಮಲ್ಲಿ ಉಂಟಲ್ಲ ನಿಮಗೆ ಏನಾದರೂ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನೋಡಿ. ಹೆಣ್ಣು ಮಕ್ಕಳ ಕೈಯಲ್ಲಿ ಆಗದೇ ಇರೋದು ಯಾವುದೂ ಇಲ್ಲ ಆಯಿತಾ. ಎಲ್ಲ ಕೂಡ ಸಾಧ್ಯ. ಆಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಆಗೋದಿಲ್ಲ ಆಯಿತಾ. ಆಗ್ತದೆ ಅಂತ ಹೇಳಿದ್ರೆ ಖಂಡಿತ ಆಗ್ತದೆ. ಈಗಿನ ಹೆಣ್ಣು ಮಕ್ಕಳು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಆಯಿತಾ. ಆದ್ದರಿಂದ ನಾನು ಹೇಳ್ತಾ ಇರೋದು, ನೀವು ಎಜುಕೇಷನ್ ಇಲ್ಲ ಅಂತ ಹೇಳಿದ್ರು, ನೀವು ಓದಲಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಓದದೇ ಇರೋರಿಗೆ ಮನೆಯಲ್ಲಿ ಎಂತ ಮಾಡುವ ಕೆಲಸ ಕೂಡ ಉಂಟು ಆಯಿತಾ. ನಿಮಗೆ ಹುಡುಕಬೇಕು, ನೀವು ಮಾತ್ರ ಎಂಥ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಹುಡುಕಬೇಕು. ನಿಮ್ಮದು ಹಣ ಉಂಟಲ್ಲ ಅದರಲ್ಲಿ ಬರ್ತದೆ ನೋಡಿ, ಸ್ವಲ್ಪ ಒಂದು ತಿಂಗಳಿಗೆ 5,000 ಬರಲಿ 10,000 ಬರಲಿ ಅದನ್ನು ಹಾಗೆ ಇಟ್ಕೊಂಡು ಅದರಿಂದ ನೀವು ಗೋಲ್ಡ್ ತೊಗೊಳ್ಳಿಕ್ಕೆ ನೋಡಿಬಿಟ್ರೆ, ನನ್ನ ಗಂಡ ಮಾತ್ರ ದುಡಿತಾರೆ, ನನ್ನ ಗಂಡ ನನಗೆ 1 ರೂಪಾಯಿ ಖರ್ಚಿಗೆ ಹಣನೇ ಕೊಡೋದಿಲ್ಲ, ಮನೆ ಸಾಲ ಉಂಟು, ಅದು ಉಂಟು ಇದು ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ನೀವು ಜೀವನ ಪರ್ಯಂತ ಉಂಟು ಅಂತ ಹೇಳ್ಕೊಂಡೇ ಹೇಳ್ತಾ ಕೂತ್ಕೊಳ್ಬೇಕು ಆಯಿತಾ. ಆಮೇಲೆ ಎಂತ ಸಹ ಇರೋದಿಲ್ಲ. ಆದ್ದರಿಂದ ಇನ್ನಾದರೂ ಇಷ್ಟು ದಿವಸ ನೀವು ಎಂತ ಬೇಕಾದರೂ ಮಾಡ್ಕೊಂಡಿರಿ, ಇನ್ನಾದರೂ ಹೆಣ್ಣು ಮಕ್ಕಳು ಉಂಟಲ್ಲ ಸ್ವಲ್ಪ ಧೈರ್ಯ ಮಾಡಿ ಮನೆಯಲ್ಲಿ ಎಂತಾದರೂ ಕೆಲಸ, ಹೊರಗಡೆ ಬಿಡುವುದಿಲ್ಲಲ್ಲ ಕೆಲಸಕ್ಕೆ ಹೋಗಲಿಕ್ಕೆ, ಮನೆಯಲ್ಲೇ ಮಾಡುವ ಎಂತಾದರೂ ಕೆಲಸ ಉಂಟು ನೋಡಿ ಅಂಥದ್ದು ಹುಡ್ಕೊಂಡು ನಿಮಗೆ ಎಂಥ ಅಗತ್ಯ ಉಂಟು ನೋಡಿ ಅಷ್ಟು ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತೇನೆ. ತುಂಬ ಜನರಿಗೆ ಕೋಪ ಬಂದಿರ್ಬೋದು ನನ್ನ ಮಾತಿಂದ. ಕೋಪ ಬಂದರೆ ಬರಲಿ ಬಿಡಿ, ನನಗೇನು ಇಲ್ಲ ಆಯಿತಾ. ನಾನು ಅಂದರೆ ಎಲ್ಲ ಹೆಣ್ಣು ಮಕ್ಕಳು ಖುಷಿಯಾಗಿರಲಿ ಅಂತ ಹೇಳ್ಕೊಂಡು ಈ ಮಾತನ್ನು ಹೇಳಿದ್ದು. ಕೋಪ ಬಂದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.